ಮೂಲೋ ಗುರುಮೂರ್ತಿ ಪೂಜ್ಯ ಮೂಲೋ ಗುರುಪಾದ ಮಂತ್ರ ಮೂಲೋ ಗುರುವಾಕ್ಯಂ ಮುಕ್ತಿ ಮೂಲೋ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ತತ್ಸ್ವರೂಪರಾದ ಶ್ರೀ ನಿಜಗುಣಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ಮಾರ್ತಂಡ ಸಾವಯ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಸದ್ಗುರು ರಾಯಪ್ಪ ಗುರುಗಳ ಪಾದಾರವಿಂದಗಳಿಗೆ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಎಲ್ಲ ಜ್ಞಾನಾರ್ಥಿಗಳಿಗೆ ವಂದಿಸುತ್ತಾ ಪ್ರಾರಂಭಿಸುತ್ತೇವೆ. ಕೈವಲ್ಯ ಪದ್ಧತಿ ನಿಜಗುಣ ಶಿವಯೋಗಿಗಳು ಬರೆದಿರ್ತಕ್ಕಂಥ ಗ್ರಂಥ. ಅದರಲ್ಲಿ 3ನೇ ಸ್ಥಳ ನಡೀತಾ ಇರೋದು. 3ನೇ ಸ್ಥಳ ನೀತಿ ಕ್ರಿಯಾಚಾರ್ಯ ಸ್ಥಳ. ಅದರಲ್ಲಿ ಯಾವುದು ಎಷ್ಟನೇ ಪದ ಇದು? ಹದಿನೈದನೇ ಪದ ಯಾವುದು? ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುದೆ ಚಂದ ಅಮಮ, ತಲ್ಲಣಿಸದೆ ನೀತಿಯಲ್ಲಿ ಅರ್ಪುದೆ ಚಂದ ಅಮಮ ಅಂತಕ್ಕಂಥದ್ದು. ಇದರಲ್ಲಿ 5ನೇ ನುಡಿ ಮಾತಾಡಬೇಕೀಗ. ದುರುಳ ಕಂತುವಿನ ಕಾತುರವನ್ನೇ ತಡೆಯುವುದೇ ಚಂದ ಅಮಮ, ವಿರತಿ ವಜ್ರದಿ ಮೋಹಗಿರಿಯ ನುಗ್ಗೊಡೆವುದೇ ಚಂದ ಅಮಮ, ಶರಣ ಅಂಗ್ರಿಯೋಳ ಅಹಂಕರಿಸದೆ ಕೆಡುವುದೇ ಚಂದ ಅಮಮ, ಗುರು ಶಂಭುಲಿಂಗದಿಂದ ಊರೇ ಮುಕ್ತಿ ಪಡೆಯುವುದೇ ಚಂದ ಅಮಮ ಅಂತ. ಇದು 5ನೇ ನುಡಿ. ಇದು ನಿನ್ನೆ ಮೊದಲನೇ ಲೈನ್ ಆಗಿದೆ. ಇದು ಯಾವುದು ಚರಣ? ಯಾವುದು? ದುರುಳ ಕಂತುವಿನ ಕಾತುರವನ್ನೇ ತಡೆಯುವುದೇ ಚಂದ ಅಮಮ ಅಂತಕ್ಕಂಥದ್ದು ನಿನ್ನೆ ಆಗಿದೆ ಇದು. ಯಾಕಂದರೆ ದುರುಳ ಕಂತು ಅಂತಂದ್ರೇನು? ಅಲ್ಲಿ ಮನ್ಮಥ, ದುಷ್ಟನಾಗಿರ್ತಕ್ಕಂಥ ಮನ್ಮಥನ ಕಾತುರ ಅಂದರೆ ಆತುರವನ್ನು ನಿಲ್ಲಿಸತಕ್ಕಂಥದ್ದು ಜೀವನಿಗೆ ಪರಮ ಯೋಗ್ಯ ಅದು ನೋಡೋದು. ಯಾಕಂದ್ರೆ ಮನ್ಮಥ ಅಂತಕ್ಕಂಥದ್ದು ದುಷ್ಟ ಆಗ್ಯಾನ. ಯಾಕಂದ್ರೆ ಇವನೇನದ ಬ್ರಹ್ಮನ ಹಿಡಿದು ಇರುವಿ ತನಕ ಯಾರನ್ನ ಬಿಟ್ಟಿಲ್ಲ. ಯಾಕಂದ್ರೆ ಪರಮಾತ್ಮನೂ ಕೂಡ ಒಂದು ಕೈ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ದ? ತನ್ನ 5 ಬಾಣಗಳನ್ನು ಅಲ್ಲಿ ಬಿಟ್ಟ. ಪರಮಾತ್ಮನ ಮೇಲೆ ಕೂಡ ಪ್ರಯೋಗ ಮಾಡ್ದ. ಯಾವಾಗ? ಸಮಾಧಿ ಸ್ಥಿತಿಯಲ್ಲಿದ್ದಾಗ. ಸಮಾಧಿ ಸ್ಥಿತಿಯಲ್ಲಿದ್ದಾಗ ಆವಾಗ ಆ ಪ್ರಯೋಗ ಮಾಡಿದಾಗ ಏನು ಅಲ್ಲಿ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಏನಾಗ್ತಿತ್ತು? ಅವನಿಗೆ ಎಲ್ಲ ದೇವತೆಗಳು ಒತ್ತಾಯ ಮಾಡಿದ ಮೇಲೆ ಅವನು ಅಲ್ಲಿ ಪಂಚಬಾಣಗಳನ್ನು ಬಿಟ್ಟ. ಅಂದರೆ ಪರಮಾತ್ಮನೂ ಬಿಟ್ಟ, ತನ್ನ ಬಾಣಗಳನ್ನು ಬಿಟ್ಟನ. ಇನ್ನು ಸಾಮಾನ್ಯ ಜನರಿಗೆ ಕೇಳ್ಬೇಕಾ ಅಂತ ನಾವು ಲೆಕ್ಕದಲ್ಲಿ ಅಲ್ಲಿ ಹೇಳ್ತಾರೆ. ಈ ಮನ್ಮಥ ಅಂತಕ್ಕಂಥದ್ದು ಯಾವ ರೀತಿ ವಿಷಯಗಳಲ್ಲಿ ರಾಗರೂಪವಾಗಿರ್ತಕ್ಕಂಥ ಮೋಹದಿಂದ ಅಲ್ಲಿ ರಾಗರೂಪದಿಂದ ದೋಷದಿಂದ ಉತ್ಪತ್ತಿ ಆಗ್ತಾನೆ. ಈಗ ರಾಗರೂಪದ ದೋಷ ಅದು ಏನಾಗ್ತದ? ಅದಕ್ಕೆ ಮೋಹ ಇರ್ತಕ್ಕಂಥದ್ದು ಏನಾಗ್ತದ? ರಾಗರೂಪದ ಮೋಹ ಅದು ಕಾಮಕ್ರೋಧಾದಿಗಳಿಗೆ ಕಾರಣ ಆಗ್ತದ. ಕಾಮಕ್ರೋಧಾದಿಗಳು ಅಂದ್ರೇನು? ಅರಿಷಡ್ವೈರಿಗಳು ಅಂತ ಹೇಳ್ತಾರೆ. ಅವಕ್ಕೆ ಮನಸ್ಸಿನ ಮಕ್ಕಳು. ಕಾಮಕ್ರೋಧಾದಿಗಳು ಅಂತಂದ್ರೇನು? ಮನಸ್ಸಿನ ಮಕ್ಕಳು ಅಂತ ಹೇಳ್ತಾರೆ. ಮನಸ್ಸಿನ ಮಕ್ಕಳು ಯಾರಂದ್ರೆ ಅರಿಷಡ್ವೈರಿಗಳು. ಅರಿಷಡ್ವರ್ಗ ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಅಂತಕ್ಕಂಥವು ಏನವ? ಇವು 6 ಅರಿಷಡ್ವರ್ಗ ಅಂತ ಹೇಳ್ಸ್ಕೊತದ. ಹಂಗಾಗಿ ಅರಿಷಡ್ವರ್ಗಕ್ಕೆ ರಾಗವೇ ಬಿತ್ತು, ದುರಿತಂಗಳಿಗವು ಇವು ತಾವೇ ಗೊತ್ತು ಅಂತ ನಿಜಗೊಂಡ್ರು ಏನು ಪರಮಾರ್ಥ ಗೀತೆಯಲ್ಲಿ ಹೇಳ್ಯಾರ. ಆ ರೀತಿ ಮೋಹ ಬುದ್ಧಿ ಏನು? ಅದನ್ನು ಮೊದಲು ನಾಶ ಮಾಡಬೇಕು. ಈ ಮೋಹ ಏನು ಯಾವ ರೀತಿ ಅದಂದ್ರೆ ಒಂದು ಪರ್ವತ ಸಮಾನ ಸದೃಶವಾಗಿ ಅದ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇದನ್ನು ಮೋಹ ಅಂತಕ್ಕಂಥದ್ದು ನಾಶ ಮಾಡಬೇಕಂದ್ರೆ ಏನು ಮಾಡಬೇಕು? ಏನು ಬೇಕು? ಅಲ್ಲಿ ವಿರತಿ ಅಂತ ಅಲ್ಲಿ ವಜ್ರ ಆಯುಧನೇ ಬೇಕು ಅಂತಲ್ಲಿ ಹೇಳ್ತಾರೆ. ಯಾವ ರೀತಿ? 2ನೇ ಲೈನ್ ಚರಣದಲ್ಲಿ ಏನು ಹೇಳ್ತಾರೆ? ವಿರತಿ ವಜ್ರದಿ ಮೋಹಗಿರಿಯ ನುಗ್ಗೊಡೆಯುವುದೇ
ಚಂದ ಅಮಮ ಅಂತ. ವಿರತಿ ವೈರಾಗ್ಯ ಅಂತಕ್ಕಂಥದ್ದು ಏನದ ಅಲ್ಲಿ ವೈರಾಗ್ಯದಿಂದ ಅಲ್ಲಿ ಏನಾಗ್ತದ ಮೋಹ ಅಂತಕ್ಕಂಥದ್ದನ್ನು, ಮೋಹ ಅಂತಕ್ಕಂಥ ಪರ್ವತವನ್ನು ನುಗ್ಗೊಡಿಲಿಕ್ಕೆ ಬರ್ತದೆ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ವಜ್ರ ಅದು ಏನಾದರೂ ಅದನ್ನು ವಜ್ರಾಯುಧೇ ಬೇಕು ಅಂದ್ರೆ ಅಲ್ಲಿ ದೊಡ್ಡ 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 ಇವು ಪರ್ವತಗಳನ್ನೆಲ್ಲರೂ ವಜ್ರಾಯುಧದಿಂದನೇ ಅದು ಹೋಗ್ತದೆ ನೋಡಪ್ಪ. ದೊಡ್ಡ ದೊಡ್ಡ ವೇಗ ವಸ್ತು ಏನಾದರೂ ಹೊಡಿಲಿಕ್ಕೆ ಬೇಕಂದ್ರೆ ಅದು ವಜ್ರದಾಯುಧ ಅಂತ ಅಲ್ಲಿ ಹೇಳ್ತಾರೆ. ಹಾಗಾಗಿ ವಿರತಿ ಅಂತ ವಜ್ರಗಿರಿ, ಮೋಹಗಿರಿ ಅಂತ ಹೇಳ್ತಾರೆ. ವಿರತಿ ಅಂತಕ್ಕಂಥ ಮೋಹಗಿರಿ ನುಗ್ಗೊಡಿಲಿಕ್ಕೆ ಏನು ಬೇಕು ಅಂತಂದ್ರೆ ಅಲ್ಲಿ ವೈರಾಗ್ಯ ಅಂತ ವಜ್ರಾಯುಧನೇ ಬೇಕು ನೋಡಪ್ಪ. ಅಲ್ಲಿ ವೈರಾಗ್ಯ ಅಂತಕ್ಕಂಥ ವಜ್ರಾಯುಧದಿಂದ ವೈರಾಗ್ಯ ಅಂತಕ್ಕಂಥದ್ದು ವಜ್ರಾಯುಧ ಅಂತ ಹೇಳಿಸ್ಕೊತದ. ಹಾಗಾಗಿ ಆ ವೈರಾಗ್ಯವನ್ನು ಸಾಧಿಸಿದರೆ ಏನಾಗ್ತದ ಅಲ್ಲಿ ಮೋಹ ಅಂತಕ್ಕಂಥದ್ದು ನಿವೃತ್ತಿ ಆಗ್ತದ. ಮೋಹ ಅಂತಕ್ಕಂಥ ನಿವೃತ್ತಿ ಆಗ್ತದ. ಹಾಗಾಗಿ ವೈರಾಗ್ಯಕ್ಕೆ ಬೀಜ ರೂಪ ಕಾರ್ಯ ಅಂತ ಏನು ಅದಾವ ಆ ವಿಷಯಗಳಲ್ಲಿ ಅಲ್ಲಿ ದೋಷ ದರ್ಶನನೇ ಏನಾಗ್ತದೆ ಅಲ್ಲಿ ವೈರಾಗ್ಯಕ್ಕೆ ಬೀಜ ಆಗ್ತದೆ. ಯಾವಾಗ ವಿಷಯಗಳಲ್ಲಿ ದೋಷ ಹುಡುಕ್ತೀವಿ ಆವಾಗ ಅಲ್ಲಿ ವೈರಾಗ್ಯಕ್ಕೆ ಬೀಜ ಆಗ್ತದೆ. ಇದೇ ವೈರಾಗ್ಯನ ಸಾಧನೆ ಮಾಡಿಕೊಂಡು ಬೀಜ ರೂಪ ಕಾರ್ಯಗಳು ಸಾಧಿಸಿ ವಿಷಯಗಳಲ್ಲಿ ದೋಷ ತ್ಯಾಗ ಮಾಡ್ಲಿಕ್ಕೆ ಯೋಗ್ಯ ಆಗ್ತದೆ ನೋಡು. ಆ ರೀತಿ ತ್ಯಾಗ ಮಾಡಿದಾಗ ಅಲ್ಲಿ ಏನಾಗ್ತದ ವಿರತಿ ವಜ್ರದಿ ಮೋಹಗಿರಿಯನ್ನು ನುಗ್ಗೊಡೆಯುವುದೇ ಚಂದ ಅಮಮ ಅಂತ. ಈ ರೀತಿ ವೈರಾಗ್ಯವನ್ನು ಸಾಧನೆ ಮಾಡಿದವರು ಅಲ್ಲಿ ಮೋಹ ಅಂತಕ್ಕಂಥ ಗಿರಿಯನ್ನು ಅಲ್ಲಿ ವೈರಾಗ್ಯ ಅಂತಕ್ಕಂಥ ವಜ್ರದಿಂದ ಅಲ್ಲಿ ನುಗ್ಗೊಡಿಲಿಕ್ಕೆ ಬರ್ತದೆ ನೋಡ್ರಪ್ಪ ಅಂತಲ್ಲಿ ಹೇಳ್ತಾರೆ. ಇನ್ನು ಶರಣಂಗ್ರಿಯೋಳು ಅಂಕರಿಸದೆ ಕೆಡುವುದೇ ಚಂದಾಮಮ. ಶರಣಂಗ್ರಿಯೋಳು ಅಂಕರಿಸದೆ ಕೆಡುವುದೇ ಚಂದಾಮಮ ಅಂತ ಹೇಳ್ತಾರೆ. ಯಾಕಂದ್ರೆ ಶರಣರು ಅಂತಂದ್ರೆ ಯಾರು ಅಲ್ಲಿ ಸತ್ಪುರುಷರು, ಸಾಧು ಸತ್ಪುರುಷರು ಅಂತ ಹೇಳ್ಸ್ಕೊತಾರೆ. ಯಾಕಂತಂದ್ರೆ ಶರಣರು ಅಂದರೆ ಶರಣರು ಅಂತಂದ್ರೆ ಅಲ್ಲಿ ಸಾಧು ಸತ್ಪುರುಷರು ಅಂತ. ಸಾಧು ಸತ್ಪುರುಷರು ಅಲ್ಲಿ ಅವರ ಪಾದ ಕಮಲಗಳಲ್ಲಿ ಯಾವಾಗಲೂ ಗರ್ವ ಇಲ್ಲದೆ ದೀರ್ಘದಂಡವಾಗಿ ಅಲ್ಲಿ ನಮಸ್ಕಾರ ಮಾಡಿ ಅವರಿಗೆ ಯೋಗ್ಯ ಆದರ ಮಾಡ್ತಕ್ಕಂಥದ್ದು ಭಾಳ ಯೋಗ್ಯ ಅದ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಈ ಜೀವ ಆಗಿದ್ದಂಥವನು ಏನೋ ದುಷ್ಟವಾಗಿರತಕ್ಕಂಥ ಕಾಮನನ್ನು ಮತ್ತು ವೈರಾಗ್ಯ ಕಾಮನನ್ನು ಮತ್ತು ಮೋಹ ಅಂತಕ್ಕಂಥದ್ದನ್ನು ತ್ಯಾಗ ಮಾಡಿದ ಮಾತ್ರಕ್ಕೆ ಅದು ಪೂರ್ಣ ಸುಖ ಹೊಂದೋದಿಲ್ಲ. ಯಾಕಂತಂದ್ರೆ ಯಾವ ರೀತಿ ಅಂತಂದ್ರೇನು ಒಂದು ದೃಷ್ಟಾಂತ ಹೇಳ್ತಾರೆ. ಒಬ್ಬ ಕಟ್ಟಿಗೆ ಮಾರ್ಕೊಂಡು ಜೀವನ ಮಾಡ್ತಿರ್ತಾನೆ. ಕಟ್ಟಿಗೆ ಮಾರ್ಕೊಂಡು ಜೀವನ ಮಾಡೋ ಟೈಮಲ್ಲಿ ಒಂದು ಗುಡ್ಡಕ್ಕೆ ಹೋಗಿಬಿಟ್ಟು ಕಟ್ಟಿಗೆ ಕಟ್ಟಿಗೆ ಬಿಟ್ಟು ಒಂದು ಹರಿ ಕಟ್ಕೊಂಡು ಹೊತ್ಕೊಂಡು ಬರ್ತಾನೆ. ಮಧ್ಯಾಹ್ನ ಬ್ಯಾಸಿಗೆ ಟೈಮ್ ಇರ್ತದೆ. ಮಧ್ಯಾಹ್ನ ಹೊತ್ತು ಅಲ್ಲಿ ಹೊತ್ಕೊಂಡು ಬರೋ ಟೈಮಿಗೆ ಸ್ವಲ್ಪ ನೆರಳು ಸಿಕ್ಕರೆ ಸಾಕಪ್ಪ ಅಂತಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ತಾ ಇರ್ತಾನೆ. ದಾರ್ಯಾಗ ಅಲ್ಲಿ ಒಂದು ಗಿಡ ಸಿಗ್ತದೆ. ಗಿಡ ಸಿಕ್ಕ ತಕ್ಷಣ ಅದನ್ನು ಆ ಗಿಡದ ಕೆಳಗೆ ಅಲ್ಲಿ ಹಾಕಿ ಗಿಡದ ಬಡ್ಡಿಗೆ ಅಲ್ಲಿ ಸ್ವಲ್ಪ ರೆಸ್ಟ್ ತೊಗೋತಾನೆ. ನಾವು ರೆಸ್ಟ್ ತೊಗೊಂಡ್ಮೇಲೆ ಏನಾಗ್ತದೆ ಆ ಗಿಡದ ತಂಪಾದ ನೆರಳು ಏನಾಗ್ತದೆ ಅವನಿಗೆ ಅಲ್ಲೇ ಸ್ವಲ್ಪ ತಾತ್ಪೂರ್ತಿಕ ಸುಖ ಸಿಕ್ಕಂಗೆ ಆಗ್ತದೆ. ತಾತ್ಪೂರ್ತಿಕ ಸುಖ ಸಿಕ್ಕಂಗಾಗಿ ಅಲ್ಲಿ ಸಂತೋಷ, ಸ್ವಲ್ಪ ಬಿಸಿಲಿನ ಝಳದಿಂದ ಏನು ಬಂದಿರ್ತಾನೆ ಅದರಿಂದ ಸ್ವಲ್ಪ ಖುಷಿ ಆದಂಗೆ ಆಗ್ತದೆ, ಸುಖ ಆದಂಗೆ ಆಗ್ತದೆ, ಸಂತೋಷ ಆದಂಗೆ ಆಗ್ತದೆ. ಆಮೇಲೆ ಸಂತೋಷ ಆಯಿತು, ಸುಖ ಖುಷಿ ಆಯಿತು ಅಂತ ಅಲ್ಲೇ ಕುಂತ್ರೆ ಆಗ್ತದೇನೋ ಇಲ್ಲ. ಮತ್ತು ಹೊರಗೆ ಹೊತ್ಕೊಂಡ್ಬಿಟ್ಟು ಅದನ್ನು ಬಾಜಾರಕ್ಕೆ ಹೋಗ್ಬಿಟ್ಟು ಅದನ್ನು ಮಾರಾಟ ಮಾಡಿ ಅದನ್ನು ಬರ್ತಕ್ಕಂಥ ದುಡ್ಡಿನಿಂದ ತನ್ನ ಏನೋ ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳು ಖರೀದಿ ಮಾಡಿಕೊಂಡು ಅಲ್ಲಿ ಹೋಗಿ ಮನೇಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದಾಗ ಆವಾಗ ಪೂರ್ತಿ ಆಗ್ತದೆ. ಆವಾಗ ಆ ಕೆಲಸ ಅವನು ಬಂದು ಅಲ್ಲಿ ಮಾಡ್ತಕ್ಕಂಥ ವೃತ್ತಿ ಅಥವಾ ಕೆಲಸ ಆವಾಗ ಇನ್ನು ಯಾಕಂತಂದ್ರೆ ನಾವು ನಾವು ವೈರಾಗ್ಯ ಮಾಡ್ಕೊಂಡ್ಬಿಟ್ಟಿವಪ್ಪ ಅಂತಂದುಬಿಟ್ಟು ವೈರಾಗ್ಯ ಸಾಧನೆ ಆಯ್ತು ನಮ್ಮದು ಅಂತ ಅಷ್ಟಿಗೆ ಕುಂತ್ರ ಹೆಂಗಾಗ್ತದಂದ್ರೆ ಅಲ್ಲಿ ಹೊರಿ ಹೊತ್ಕೊಂಡ್ಬಂದ ವ್ಯಕ್ತಿ ಆ ಗಿಡದ ನೆರಳಿನ ಕೆಳಗಡೆ ಕುಂತಾಗ ಹೆಂಗಾಗ್ತದೆ ಅಷ್ಟಕ್ಕೆ ಸಮಾಧಾನ ಆಗ್ತದೆ, ಅಲ್ಲಿ ಅಷ್ಟಕ್ಕೆ ಸಮ ಆಗ್ತದೆ ಅದು. ಹಾಗಾಗಿ ಏನು ಮಾಡಬೇಕು, ಮತ್ತು ಮುಂದುವರೆದು ಏನು ಮಾಡಬೇಕು, ಅಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಅಲ್ಲಿ ಯಾರು ಇರ್ತಾರೆ ಅಂಥವ್ರ ಹತ್ರ ಹೋಗಿ ಅಲ್ಲಿ ವಿಧಿವತ್ತ ಶರಣಾಗತರಾಗಬೇಕು.
ಸುಖ ಶಾಶ್ವತವಾದ ಸುಖ ಸಿಗಬೇಕಂದ್ರೆ ಏನು ಮಾಡಬೇಕು, ಅಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಹತ್ರ ಹೋಗಿ ಅಲ್ಲಿ ವಿಧಿವತ್ ಶರಣಾಗತರಾಗಬೇಕು. ಶರಣಾಗತರಾಗಬೇಕು ಅಂತಂದ್ರೇನು, ಅಲ್ಲಿ ಅಹಂಕಾರ ಪಡೆದೆ ಅಲ್ಲಿ ಶರೀರ ಮೊದಲುಗೊಂಡು ಅದು ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ. ಯಾಕಂತಂದ್ರೆ ಅಲ್ಲಿ ನಮಸ್ಕಾರದಲ್ಲಿ ಬೇರೆ ಬೇರೆ ವಿಧಗಳು ಅದಾವ. ಅಂದರೆ ಅದು ಏನದು, ಹೀಗೆ ಯಾರು ಯೋಗ್ಯ ಇರತಕ್ಕಂಥದ್ದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಯೋಗ್ಯ ಇರೋದು ದೀರ್ಘದಂಡ ನಮಸ್ಕಾರಗಳು, ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ 8 ಅಂಗಗಳನ್ನು ಅಲ್ಲಿ ನೆಲಕ್ಕೆ ತಾಕಿಸಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಅದು ಇದನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಿಗೆ ಅದು ಯೋಗ್ಯ ಅದ. ಅದು ಹಂಗಾಗಿ ಆ ರೀತಿ ನಮಸ್ಕಾರ ಮಾಡಿದ್ರೆ ಭಾಳ ಯೋಗ್ಯ ಅದ ನೋಡಪ್ಪ. ಆವಾಗ ಅದು ಸರಿ ಅನಿಸ್ಕೊ. ವಿಧಿವತ್ ಶರಣಾಗತರಾಗಬೇಕು ಅಂತಂದ್ರೇನು, ಈ ರೀತಿ ಅಲ್ಲಿ ಶರಣಾಗತರಾಗಿ ಅಲ್ಲಿ ಗುರುಗಳ ಹತ್ರ ಹೋಗಿದ್ದಾಗ ಅವರು ಏನು ಮಾಡ್ತಾರೆ, ಅಲ್ಲಿ ನಮಸ್ಕಾರ ಮಾಡಿ ಏನೋ ಬಿದ್ದಿರ್ತಕ್ಕಂಥ ವ್ಯಕ್ತಿನ ಅವ್ರ ಕೈ ಹಿಡ್ದೆತ್ತಿ, ಆಮೇಲೆ ಅವನು ಅಹಂಕಾರ ರಹಿತನಾಗಿದ್ದಾನಪ್ಪ ಇವನು ವ್ಯಕ್ತಿ, ಸೂಕ್ತದನ್ನು ನಾನು ಯಾವುದೇ ಉಪದೇಶ ಆಗಲಿ ಬೋಧೆ ಆಗಲಿ ಮಾಡಲಿಕ್ಕೆ ಯೋಗ್ಯ ಅದನ್ನು ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಸತ್ಪುರುಷರು, ಅವ್ರಿಗೆ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ಬೋಧ ಮಾಡಿ ಅವನ್ನ ಉದ್ಧಾರ ಮಾಡ್ತಾರೆ. ಹಾಗಾಗಿ ಅದಕ್ಕಾಗಿ ಇದನ್ನು ಏನು ಶರಣರಂಗರಿಯೊಳು ಅಹಂಕರಿಸದೆ ಕೆಡುವುದೇ ಚಂದಮಮ ಅಂದರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತಕ್ಕಂಥದ್ದು. ಪರಿಪ್ರಶ್ನೇನ ಸೇವಯ ಅಂದ್ರೆ ಭಾಳ ಹೆಂಗಿರಬೇಕು ಅಂತಂದ್ರೇನು, ತದ್ವಿಧಿ ಪ್ರಣಿಪಾತೇನ ಅದು ಏನಾದರೂ ಜ್ಞಾನ ಸಂಪಾದನೆ ಮಾಡ್ಕೋಬೇಕಂತಂದ್ರೆ ಅಲ್ಲಿ ಸೇವಯ ಅಂತ ಹೇಳ್ತಾರೆ. ಸೇವಯ ಅಂದರೆ ಅಲ್ಲಿ ಸೇವಯ ಅಂತಂದ್ರೇನು, ಅಲ್ಲಿ ಆಪ್ತ ಅಂಗಸ್ಥಾನ ಸದ್ಭಾವ ಅಂತಕ್ಕಂಥ 4 ಸೇವಾದಿಗಳನ್ನು ಇಟ್ಟರಲ್ಲಿ ಸೇವೆಗಳು ಮಾಡಬೇಕು. ಆಪ್ತ ಅಂಗ ಸ್ಥಾನ ಸದ್ಭಾವ ಅಂತಕ್ಕಂಥ ಸೇವೆಗಳು. ಆಪ್ತ ಅಂತಂದ್ರೇನು, ಅಂಗ ಅಂದ್ರೇನು, ಸ್ಥಾನ, ಆಮೇಲೆ ಸದ್ಭಾವ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಪ್ರತಿ ಸಲನೂ ಹೇಳ್ತದ, ಅದು ಗೊತ್ತದ. ಆಪ್ತಂಗ ಈ ರೀತಿ ಆಪ್ತ ಅಂಗ ಸ್ಥಾನ ಸದ್ಭಾವ ಈ ಸೇವಾದಿಗಳನ್ನು ಮಾಡಿ ಆಮೇಲೆ ಅವ್ರನ್ನ ಸಂತೋಷ ಪಟ್ಟ ನಂತರ ಅವರು ಏನು ಮಾಡ್ತಾರೆ, ಶ್ರವಣ ಅಂದರೆ ಶಾಸ್ತ್ರನ ಹೇಳ್ತಾರೆ. ಅದನ್ನು ಶಾಸ್ತ್ರ ಶ್ರವಣ ಮಾಡಿ ಅದನ್ನು ಮನನ ಮಾಡಿ ಆಮೇಲೆ ನಿಧಿಧ್ಯಾಸನ ಮಾಡಿದ್ದಾದ್ರೆ ಅಲ್ಲಿ ಜ್ಞಾನ ಪ್ರಾಪ್ತಿಯಾಗಿ ಅದು ಮುಕ್ತನಾಗಬೇಕು ಅಂತಕ್ಕಂಥದ್ದು. ಇದು ಜೀವನಿಗೆ ಯೋಗ್ಯ ಅದ ನೋಡಪ್ಪ. ಈ ಕ್ರಮವಾಗಿ ಮಾಡ್ತಕ್ಕಂಥದ್ದು ಭಾಳ ಯೋಗ್ಯ ಅದ. ಶರಣರ ಅಂಗ್ರಿಯೋಳು ಅಹಂಕರಿಸದೆ ಕೆಡುವುದೇ ಚಂದ ಅಮಮ ಅಂತಕ್ಕಂಥದ್ದು. ಈಗ ಯಾವುದೇ ವ್ಯಕ್ತಿಗಳು ಮನೆಗೆ ಬಂದಾಗ ಅವ್ರೇನು ಬಂದಾರ ಬಿಡಪ್ಪ ಅಂತಾರೆ ಅವರು. ಅಂದರೆ ಇವನೇನು ಸಾಮಾನ್ಯ ವ್ಯಕ್ತಿ ಅದನ, ನಮ್ಮ ಥರನೇ ಅದನ, ಉಣ್ತಾನ ಬಿಡ್ತಾನ, ಬಟ್ಟೆ ಅದೇ ನಮ್ಮ ಥರ ಬಟ್ಟೆ ಹಾಕೋತಾನ, ಇವನಲ್ಲಿ ಏನದ ವ್ಯಕ್ತಿತ್ವ ಅಂತ ಏನಾದರೂ ಆ ಥರ ವಿಚಾರ ಮಾಡಿ ಅಲಕ್ಷ್ಯ ಮಾಡಿದರೆ ಏನಾಗ್ತದೆ, ಅವರಿಗೆ ನಷ್ಟ ಆಗ್ತದೆ. ಯಾಕಂತಂದ್ರೆ ಜ್ಞಾನಿ ಬಂದಾಗ ಯಥಾವತ್ತು ಅಲ್ಲಿ ಸತ್ಕಾರ ಮಾಡಿ ಅಲ್ಲಿ ಜ್ಞಾನ ಪಡ್ಕೊಳ್ತಕ್ಕಂಥದ್ದು ಭಾಳ ಯೋಗ್ಯ ಇರ್ತದೆ. ಹಾಗಾಗಿ ಯಾವುದೇ ಜ್ಞಾನಿ ಬಂದಾಗ ಅಲ್ಲಿ ಆತನನ್ನು ಸತ್ಕಾರ ಮಾಡಿ ಉಪಚಾರ ಮಾಡ್ತಕ್ಕಂಥದ್ದು ಭಾಳ ಯೋಗ್ಯ ಇರ್ತದೆ. ಯಾಕಂತಂದ್ರೆ ಯಾವಾಗೋ ಅಪರೂಪಕ್ಕೆ ಬಂದಿರ್ತಾರೆ ಜ್ಞಾನಿ, ಅದನ್ನು ಅಲಕ್ಷ್ಯ ಮಾಡಬಾರ್ದು ಅಂತಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಅಲಕ್ಷ್ಯ ಮಾಡಿದ್ರೆ ಏನಾಗ್ತದೆ, ಅವರಿಗೆ ನಷ್ಟ ಆಗ್ತದೆ. ಇಲ್ಲಂತಂದರೆ ಅದು ಯಾಕಂದರೆ ಅಲ್ಲಿ ಸಾಧು ದರ್ಶನಂ ಶತಕೋಟಿ ಪುಣ್ಯಂ ಅಂತ ಹೇಳ್ತಾರೆ. ಅಂದರೆ ಶತಕೋಟಿ ಪುಣ್ಯಂ ಅಂತ ಬರ್ಕೊಂಬಂದಾರ. ಅಂದರೆ ಎಲ್ಲಿ ಆ ಜ್ಞಾನಿಗಳು ಕಾಲಿಡ್ತಾರ ಅಲ್ಲಿ ಎಲ್ಲ ಇರ್ತಕ್ಕಂಥ ಎಲ್ಲ ವೈಬ್ರೇಷನ್ ಏನು ಅಲ್ಲಿ ಏನು ನೆಗೆಟಿವ್ ಏನು ಎಫೆಕ್ಟ್ಗಳು ಇರ್ತಾವ ಎಲ್ಲ ಕಿತ್ಕೊಂಡು ಹೋಗ್ತಾವಲ್ಲಿ, ಯಾವುದು ಇರಲ್ಲ ಅಲ್ಲಿ ಜ್ಞಾನಿ ಅಲ್ಲಿ ಬಂದಾಗ ಆ ಜ್ಞಾನಿ ವಾಕ್ಯಗಳು ಅಲ್ಲಿ ಬಿದ್ದಾಗ ಅಲ್ಲಿ ಏನು ಯಾವುದೇ ಋಣಾತ್ಮಕ ಅಥವಾ ನೆಗೆಟಿವ್ ವೈಬ್ರೇಷನ್ಸ್ ಇರೋದಿಲ್ಲ ಅಲ್ಲಿ. ಹಂಗಾಗಿ ಅಲ್ಲಿ ಏನಾಗ್ತದ, ಅಲ್ಲಿ ಯಾವತ್ತು ಪಾಸಿಟಿವ್ ವೈಬ್ರೇಷನ್ಸೇ ಇರ್ತಾವ. ಆದರೆ ಬೇರೆ ಯಾವುದೇ ವ್ಯಕ್ತಿ ನಿಮಗೆ ಆಗದ ವ್ಯಕ್ತಿ ಬಂದಾಗ ಅಲ್ಲಿ ಆ ಸ್ಥಳದಲ್ಲಿ ನಿಮಗೆ ಏನಾಗ್ತದೆ, ಬರೀ ಅಲ್ಲಿ ನೆಗೆಟಿವ್ ವೈಬ್ರೇಷನ್ಸೇ ಇರ್ತಾವೆ. ಯಾಕಂತಂದ್ರೆ
ನೇಮ್ ಈ ವ್ಯಕ್ತಿ ಯಾಕೆ ಬಂದ್ರಪ್ಪ ಇಲ್ಲಿ ಅಂತಂದ್ಬಿಟ್ಟು ಬರೀ ಮುಖ ಹೆಂಗೋ ಗಂಟು ಮಾಡ್ಕೊಂಡಿರಂಗೆ ಮುಖ ಗಂಟು ಮಾಡ್ಕೊಂಡಿರೋದು. ಅಲ್ಲಿ ಅಂತಾರೆ ಯಾವಾಗ ಹೋದಾರ ಈ ವ್ಯಕ್ತಿ ಅಂತಕ್ಕಂಥದ್ದು ಭಾವನೆ ತುಂಬಿಬಿಡ್ತದ. ಅಲ್ಲಿ ಏನಾಗ್ತದ, ಅಲ್ಲಿ ಸಂತೋಷ ಅಂತಕ್ಕಂಥ ಇದು ಇರೋದೇ ಇಲ್ಲ. ಆ ಮನಸ್ಸಿನಲ್ಲಿ ಸಂತೋಷ ಅಂತಕ್ಕಂಥದ್ದು ಇರೋಲ್ಲ. ಆ ವ್ಯಕ್ತಿ ಹೋದಾಗ ಅವಾಗ ಖುಷಿಯಾಗಿರ್ತದೆ. ಆದರೆ ಜ್ಞಾನಿ ಎಲ್ಲಿ ಹೋಗಿರ್ತಾನ ಅಲ್ಲಿ ಮಾತ್ರ ಆ ಪರಿಸರ ಎಲ್ಲನೂ ಏನಾಗ್ತದ, ಅಲ್ಲಿ ಸಂತೋಷವಾಗಿರ್ತದ. ಎಲ್ಲರ ಮುಖ ಪ್ರಸನ್ನತೆಯಿಂದಿರ್ತದ. ಅದು ತಿಳ್ಕೊಂಡು ಈ ಜ್ಞಾನಿ ಈಗ ಅದರ ಅಂತಂದ್ಬಿಟ್ಟು ನೋಡಿ ಉಪಚಾರ ಮಾಡೋದು, ಸತ್ಕಾರ ಮಾಡೋದು, ಆಮೇಲೆ ಅವನಿಂದ ಜ್ಞಾನ ಪಡ್ಕೊಂಡ್ರೆ ಅದು ಭಾಳ ಯೋಗ್ಯ ಆಗ್ತದೆ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಅವ್ರಿಗೆ ಜ್ಞಾನಿಗೇನು ಅದು ಏನು ಇರೋದಿಲ್ಲ. ಅವ್ರ ಬಳಿ ಅದು ತೊಗೊಳ್ಬೇಕು ಇದು ತೊಗೊಳ್ಬೇಕು ಅಂತ ಏನೂ ಇರೋಲ್ಲ, ಅಪೇಕ್ಷೆನೇ ಇರೋದಿಲ್ಲ ಜ್ಞಾನಿ. ಯಾಕಂತಂದ್ರೆ ಅಲ್ಲಿ ನಿರಾಶೆ ಅಂತ ಇರ್ತದೆ. ನಿರಾಶೆ ಅಂದರೆ ಯಾವುದೇ ಅಪೇಕ್ಷೆ ಅವ್ರ ಹತ್ರ ಇರೋದಿಲ್ಲ. ಇವ್ರ ಹತ್ರ ಅದು ತೊಗೊಳ್ಬೇಕಪ್ಪ ಇದು ತೊಗೊಳ್ಬೇಕಪ್ಪ ಅಂತ ಒಂದು ಚೂರು ಆಸಕ್ತಿ ಇರೋದಿಲ್ಲ ಆ ಜ್ಞಾನಿ. ಯಾಕಂತಂದ್ರೆ ಕರುಣ, ಸತ್ಕಲೆ, ಶಾಸ್ತ್ರ ಪರಿಣತೆ, ನಿರಾಶೆ, ಸೌಂದರ್ಯತೆ, ಸುಮುಖತ್ವ, ಸುಗುಣ, ಸುಜ್ಞಾನಂಗೆ ಇರಲವನೇ ಸೇವೆ ಗುರು ಹೊಕ್ಕು ಅಂತ ಹೇಳ್ತಾರೆ. ಹಾಗಾಗಿ ಈ ರೀತಿ ಇರ್ತಕ್ಕಂಥ ಜ್ಞಾನಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಎಲ್ಲಿ ಅವನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ. ಆ ರೀತಿ ಆ ಜ್ಞಾನಿ ಎಲ್ಲಿ ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಅಂತ ಹೇಳ್ತಾರೆ. ಅಂದರೆ ಆ ರೀತಿ ಇರ್ತಕ್ಕಂಥ ಜ್ಞಾನಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಅಂತಂದರೆ ಏನು ಸಾಮಾನ್ಯ ಅಲ್ಲ. ಯಾಕಂದರೆ ಅವ್ರು ಎಲ್ಲಿ ಒಲ್ದು ಪಾದ ಇಡ್ತಾರ ಆ ನೆಲನೇ ಸುಕ್ಷೇತ್ರ ಅಂತ ಹೇಳ್ತಾರೆ. ಅದೇನು ಇದು ಶ್ರುತಿ ವಾಕ್ಯಗಳು ಇವೆಲ್ಲ. ಯಾಕಂತಂದರೆ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ, ಗುರುವಚನವೇ ಸಕಲ ಅರ್ಥ, ಮೋಕ್ಷಗತಿ ಹೇತು ಅಂತ ಬರ್ತದದು ಆ ವಾಕ್ಯ. ಅಂದರೆ ಆ ರೀತಿ ನಡೆಯಲಿರ್ತಕ್ಕಂಥ ವ್ಯಕ್ತಿ ಏನೇ ನುಡಿಲಿ ಅದು ಶ್ರುತಿ ವಾಕ್ಯ ಇದ್ದಂಗೆ, ಅದೇ ಸ್ಮೃತಿ ವಾಕ್ಯ ಇದ್ದಂಗೆ, ಅದೇ ಪುರಾಣ ಆಗಮ ಇದ್ದಂಗೆ. ಈ ರೀತಿ ಇರ್ತಕ್ಕಂಥದ್ದು ಅಂದರೆ ಜ್ಞಾನಿ ಸಿಗೋದು ಭಾಳ ದುರ್ಲಭ. ಸಿಕ್ಕಾಗ ಅದನ್ನು ಅದಕ್ಕೆ ಸಿಕ್ಕಾಗ ಏನು ಮಾಡಬೇಕು, ಅಹಂಕರಿಸದೆ ಕೆಡುವುದೇ ಚಂದ ಅಮಮ. ಆ ರೀತಿ ಆ ವ್ಯಕ್ತಿಯೇ ಬಂಧನ ಬಿಡು ಅಂತಂದ್ಬಿಟ್ಟು ಏನಾದರೂ ಆ ಥರ ಅಲಕ್ಷ್ಯ ಮಾಡಿದರೆ ಅವರಿಗೆ ನಷ್ಟ. ಹಂಗಾಗಿ ಏನು ಮಾಡಬೇಕು, ಆ ರೀತಿ ಜ್ಞಾನಿ ಬಂದಾಗ ಶರಣರ ಅಂಗ್ರಿಯೋಳು ಅಹಂಕರಿಸದೆ ಕೆಡುವುದೇ ಚಂದ ಅಮಮ. ಆ ರೀತಿ ಅಲ್ಲಿ ಏನು ಮಾಡಬೇಕು, ಅಲ್ಲಿ ನಾವು ದೀರ್ಘದಂಡ ಸಾಷ್ಟಾಂಗ ಪ್ರಣಾಮ ಮಾಡಿ ಅವ್ರ ಸತ್ಕಾರ ಮಾಡಿ ಉಪಚಾರ ಮಾಡ್ತಕ್ಕಂಥದ್ದು ಬಹಳ ಯೋಗ್ಯ. ಅದನ್ನು ನೋಡ್ರಪ್ಪ ಅಲ್ಲಿ ಜೀವನಿಗೆ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಗುರು ಶಂಭುಲಿಂಗದಿಂದ ಉರೆ ಮುಕ್ತಿ ಪಡೆಯುವುದೇ ಚಂದ ಅಮಮ. ಗುರು ಶಂಭುಲಿಂಗದಿಂದ ಉರೆ ಮುಕ್ತಿ ಪಡೆಯುವುದೇ ಚಂದ ಅಮಮ. ಅಂದರೆ ಮನುಷ್ಯ ಅಂತಕ್ಕಂಥದ್ದು ಪರಮಾತ್ಮನ ಧ್ಯಾನ ಚಿಂತನ ಇವೆಲ್ಲನೂ ಮಾಡ್ಕೊಂಡು ಏನಾಗ್ತದೆ, ಹೊಲಿಸ್ಕೊಂಡು ಏನಾಗ್ತದ, ಜನನ ಮರಣಾತ್ಮಕ ರೂಪ ಆಗಿರ್ತಕ್ಕಂಥ ಸಂಸಾರಕ್ಕೆ ಕಾರಣ ಆಗಿರ್ತಕ್ಕಂಥ ಭೋಗಾದಿಗಳನ್ನು ಬೇಡ್ಕೋಬಾರ್ದು. ಶಂಭುಲಿಂಗ ಅಂದರೆ ಯಾಕಂತಂದ್ರೆ ಅದೇ ಏನಾದರೂ ಬೇಡ್ಕೊಂಬಿಟ್ರ ಪರಮಾತ್ಮ ಬಲ್ಲಿ ಅದು ಏನಾದ್ರು ಆ ಥರ ಮಾಡಿದರೆ ಏನಾಗ್ತದ, ಅಲ್ಲಿ ಮತ್ತೆ ಏನಾಗ್ತದ, ಕಡಿಮೆ ಲೆಕ್ಕದಲ್ಲಿ ಆದಂಗೆ ಆಗ್ತದ. ಅಂದರೆ ಹಾಗಾಗಿ ಅಲ್ಲಿ ಭೋಗ ಏನು ಸಂಸಾರಕ್ಕೆ ಬೇಕಾಗಿರ್ತಕ್ಕಂಥ ಭೋಗಗಳನ್ನು ಅಲ್ಲಿ ಪರಮಾತ್ಮ ಪ್ರತ್ಯಕ್ಷ ಆದಾಗ ನಂಗೆ ಸಂಸಾರ ಆಗ್ಲಿಕ್ಕೆ ಇಷ್ಟು ಇದನ್ನು ಕೊಡು, ನಾನು ಸಂಸಾರ ನಡೆಸ್ಲಿಕ್ಕೆ ಇದು ಕಡಿಮೆ ಬಿದ್ದದ, ಇಷ್ಟು ದುಡ್ಡು ಕೊಡು, ಇಷ್ಟು ಆಸ್ತಿ ಕೊಡು ಅಂತ ಬೇಡ್ಕೊಳ್ಳೋದು ಯೋಗ್ಯ ಆಗ್ತದೇನೋ ಇಲ್ಲ. ಯಾವ ರೀತಿ ಒಬ್ಬ ರಾಜ ಒಂದು ಚುರುಮುರಿ ದೃಷ್ಟಾಂತ ಹೇಳ್ತಾರಲ್ಲ, ಈಗೆಲ್ಲ ಮೊದಲೆಲ್ಲ ಹೇಳ್ಯಾರ ಚುರುಮುರಿ ಕೇಳ್ಕೊಂಡಂಗೆ ಆಗ್ತದೆ. ಇಲ್ಲಾಂದ್ರೆ ಯಾಕಂತಾರೆ ಒಬ್ಬ ವ್ಯಕ್ತಿ ಪ್ರತಿ ದಿವಸ ಏನೋ ಅಲ್ಲಿ ನೋಡ್ತಿದ್ನಂತವ, ಯಾರೋ ದೊಡ್ಡ ಶ್ರೀಮಂತ ವ್ಯಕ್ತಿ ಅಲ್ಲಿ ಪ್ರತಿ ದಿವಸ ಅಲ್ಲೇನೋ ಚುರುಮುರಿ ತಿನ್ನೋದು, ಅಲ್ಲಿ ಮ್ಯಾಳಿಗೆ ಮೇಲೆ ಚುರುಮುರಿ ತಿಂತಾ ಇದ್ನಂತ ಸಂಜೆ ಕಡೆ. ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಆ ದಾರಿಯಿಂದ ಹೋಗ್ತಾ ಇರ್ತಾನಂತ. ಹೋದ ಟೈಮಲ್ಲಿ ಪ್ರತಿ ದಿವಸ
ಅವನು ಹಿಂಗೆ ತಿಂತಾನಲ್ಲಪ್ಪ ಚಂದ ಅಂತಂದ್ಬಿಟ್ಟು ಅನ್ಕೋತ ಹೋಗ್ತಿರ್ತಾನಂತ. ಒಂದು ದಿವಸ ಆ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ, ಅವನು ನೋಡ್ತಾ ಇರೋದು ನೋಡ್ಬಿಟ್ಟು ತನ್ನ ಆಳನ್ನು ಕಳಿಸ್ತಾನಂತ ಅವನಿಗೆ, ಕರ್ಕೊಂಬಪ್ಪ ಅವನಿಗೆ ಏನು ಬೇಕು ಕೇಳಿ ಕೊಡಮ್ಮ, ನನಗೆ ಸ್ವಲ್ಪ ಸಂತೋಷ ಆಗ್ಯದ, ಅವನಿಗೆ ಕೊಡೋಣ, ಏನು ಬೇಡ್ತಾನೆ ಅದು ಕೊಟ್ರಾಯ್ತು ಅಂತಂದ್ಬಿಟ್ಟು. ಆವಾಗ ಅದೇ ರೀತಿ ಆಳು ಹೋಗ್ಬಿಟ್ಟು ಅವನಿಗೆ ಕರ್ಕೊಂಬಂದು ಅವನ ಹತ್ರ ನಿಲ್ಲಿಸಿದಾಗ ಕೇಳ್ತಾನಂತ ಆ ವ್ಯಕ್ತಿ, ಶ್ರೀಮಂತ ವ್ಯಕ್ತಿ ಕೇಳ್ತಾನೆ, ಏನು ಬೇಕಪ್ಪ ನಿನಗೆ, ನೀನು ಏನು ಬೇಡಿದ್ದು ಕೊಡ್ತೀನಿ ನಾನು ನಿನಗೆ ಅಂತಂದ್ಬಿಟ್ಟು ಹೇಳ್ತಾನಂತ. ಆವಾಗ ಆ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಏನು ಹೇಳ್ತಾನೆ, ನನಗೆ ಅದು ನೀವು ತಿಂತಾ ಇದ್ದೀರಲ್ಲ ಆ ಚುರುಮುರಿ ಕೊಡ್ರಿ ಅಂತ ಕೇಳೋದು. ಅಂದರೆ ಆ ರೀತಿ ಚುರುಮುರಿ ಕೇಳೋದು ಯೋಗ್ಯ ಅಲ್ಲ. ಅದು ಅಲ್ಲಿ ಆ ಟೈಮಲ್ಲಿ ಪರಮಾತ್ಮ ನಿನಗೆ ಪ್ರತ್ಯಕ್ಷ ಆದಾಗ ಅಲ್ಲಿ ಏನಾಗಬೇಕು, ಅಲ್ಲಿ ಸದಾಕಾಲ ಆನಂದವನ್ನು ಕೇಳ್ಕೊಬೇಕಾಗ್ತದೆ. ಇಲ್ಲಾಂದ್ರೆ ಚುರುಮುರಿ ಕೇಳ್ಕೊಂಡಂಗೆ ಆಗ್ತದೆ ನೋಡಿ, ನಿನಗೆ ಆಸ್ತಿ ಬೇಕು, ಅಂತಸ್ತು ಬೇಕು ಅಂತ ಕೇಳಿದ್ರ ಅಂತ ಅಲ್ಲಿ ಆ ರೀತಿ ಆಗ್ತದೆ. ಅದಕ್ಕಾಗಿ ಅದು ಯೋಗ್ಯ ಅಲ್ಲ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಪರಮಾತ್ಮನ ಕೃಪೆ ಆದ್ರೆ ಏನಾಗ್ತದೆ, ಜೀವ ಅಂತಕ್ಕಂಥದ್ದು, ಈ ಜೀವ ಅಂತಕ್ಕಂಥದ್ದು ಏನಾಗ್ತದೆ, ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಕ ಸಂಪತ್ತಿ, ಮುಮುಕ್ಷತ್ವ ಅಂತಕ್ಕಂಥದ್ದು 4 ಸಾಧನ ಚತುಷ್ಟಯಗಳಂತ ಹೇಳ್ತಾರೆ. ಇವಕ್ಕೆ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಕ ಸಂಪತ್ತಿ, ಮುಮುಕ್ಷತ್ವ ಅಂತಕ್ಕಂಥದ್ದು ಇವೇನದವ ಸಾಧನ ಚತುಷ್ಟಯಗಳು. ಇವನ್ನ ಸಾಧನೆ ಮಾಡ್ಕೋಬೇಕು ಪ್ರತಿಯೊಬ್ಬ ಸಾಧಕರು ಏನು ಮಾಡಬೇಕು, ಇದನ್ನು ಸಾಧಿಸ್ಕೋಬೇಕಾಗ್ತದೆ. ಈ ಮಾರ್ಗದಲ್ಲಿ ಜ್ಞಾನ ಮಾರ್ಗದಲ್ಲಿ ಬಂದಾಗ ಇದು ಬಹಳ ಮುಖ್ಯ. ಸಾಧನ ಚತುಷ್ಟಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಅಲ್ಲಿ ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಕ ಸಂಪತ್ತಿ, ಮುಮುಕ್ಷತ್ವ ಅಂತಕ್ಕಂಥದ್ದು ಇವೆಲ್ಲ 4 ಗುಣಗಳು, 4 ಸಾಧನೆಗಳು ಸಾಧಿಸ್ಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಅವರ ಹತ್ರ ಶರಣಾಗತರಾಗಿ ಅವರ ಸೇವಾದಿಗಳನ್ನು ಭಕ್ತಿಪೂರ್ವಕ ಮಾಡಿ ಅವ್ರನ್ನ ಸಂತೋಷಗೊಳಿಸಿ ಅವರಿಂದ ಮಹಾವಾಕ್ಯಗಳನ್ನು ಶ್ರವಣ ಮಾಡ್ತಕ್ಕದ್ದು ಅಂತ ಹೇಳ್ತಾರೆ. ಮಹಾವಾಕ್ಯಗಳು ಅಂದರೆ ಯಾವುದು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಏನಿದಾವೆ 4 ವೇದಗಳು, ಅವೇ ಶ್ರುತಿಗಳು ಅಂತ ಹೇಳಿಸ್ಕೊತದ್ದು. ಅದು ಶ್ರುತಿ ಅಂತಂದರೆ 4 ವೇದಗಳಲ್ಲಿ 4 ಮಹಾವಾಕ್ಯಗಳು ಇಟ್ಟಾರ. ಯಾವುದು? ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಅಂತ ಈ ರೀತಿ 4 ಮಹಾವಾಕ್ಯಗಳು ಅದಾವ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ ಅಂತಕ್ಕಂಥ ಇವು 4 ಮಹಾವಾಕ್ಯಗಳು. ಈ ರೀತಿ ಅವನ್ನ ಮಹಾವಾಕ್ಯಗಳನ್ನು ಅಲ್ಲಿ ಶ್ರವಣ ಮಾಡ್ತಕ್ಕಂಥದ್ದು. ಸದ್ಗುರುಗಳ ಹತ್ರ ಶ್ರವಣ ಮಾಡಿ ಆಮೇಲೆ ಅದನ್ನು ಮನನ ಮಾಡಿ ನಿಧಿಧ್ಯಾಸನ ಮಾಡಿಕೊಂಡಾಗ ಅವಾಗ ಏನಾಗ್ತದೆ, ಸಾಕ್ಷಾತ್ಕಾರ ಮಾಡಿಕೊಂಡು ಯಥಾರ್ಥ ಸುಖವನ್ನು ಅನುಭವಿಸ್ಲಿಕ್ಕೆ ಬರ್ತದೆ ನೋಡವಾಗ ಅಂತಲ್ಲಿ ಹೇಳ್ತಾರೆ. ಆಮೇಲೆ ಸದ್ಗುರುಗಳು ಇವ್ನ ಸ್ವರೂಪ ಎಲ್ಲಿಂದ ತಂದು ಕೊಡ್ತಾರಪ್ಪ ಅಂತ ಏನಾದರೂ ಅನುಮಾನ ಬಂದ್ರೆ ಸದ್ಗುರುಗಳು ಸ್ವರೂಪನ ಎಲ್ಲಿಂದ ತಂದು ಕೊಡ್ತಾರೆ ಅಂತಂದ್ರೆ ಅಲ್ಲಿ ಯಾವಾಗ ಹೇಳ್ತಾರೆ ಇವರು, ಸದ್ಗುರು ಇಲ್ಲದ ವಸ್ತುವನ್ನ ಏನು ತಂದು ಕೊಡಂಗಿಲ್ಲ. ಅವರು ಇಲ್ಲದ ವಸ್ತುವನ್ನ ತಂದು ಕೊಡಂಗಿಲ್ಲ, ತಂದು ಕೊಡೋಕ್ಕೂ ಬರಂಗಿಲ್ಲ. ಯಾಕಂದ್ರೆ ನೀನು ಮೊದಲೇ ಏನಿದು ಸುಖರೂಪದಿಂದಿದ್ದಿ. ನಿನ್ನನ್ನು ಅದು ಏನು ಮರ್ತದಕ್ಕಾಗಿ ಅದನ್ನು ಎಚ್ಚರಗೊಳಿಸ್ತಾರ, ಜಾಗ್ರಗೊಳಿಸ್ತಾರ. ಅದನ್ನು ಭ್ರಾಂತಿ ಆಗ್ಯದ ನಿನಗೆ. ಯಾವ ರೀತಿ ಇಲ್ಲಿ ಮುಂದುಗಡೆ ಯಾವುದು ಅಲ್ಲಿ ಯಾವುದು ನಮ್ಮ ಮಠ ಅದಲ್ಲ, ಮಾರ್ತಂಡ ಸಭೆ ಮಠ, ಅದು ಮುಂದುಗಡೆ ಸಿಕ್ಕಾಪಟ್ಟೆ ಗಾಳಿ ಎಲಿ ಎಲ್ಲ ಬಿದ್ದುಬಿಟ್ಟು ಕಸ ತುಂಬಿಬಿಟ್ಟದ ಅಂತ ತಿಳ್ಕೊರಿ. ತುಂಬಿಬಿಟ್ಟದ ಕಸ ಅಂದ್ರೆ ಅದು ಮೊದಲು ಸ್ವಚ್ಛನೇ ಆದದು. ಅದು ಸ್ವಚ್ಛ ಇಲ್ಲ ಅನ್ನೋದು ಸ್ವಚ್ಛನೇ ಆದ. ಆದ್ರೆ ಏನಾಗ್ಯದ, ಅಲ್ಲಿ ಎಲಿಗಳು ಅವು ಎಲ್ಲ ಬಿದ್ದು ಏನಾಗ್ಯದ, ಕಸದ ರಾಶಿ ತುಂಬಿದಂಗೆ ಆಗಿಬಿಟ್ಟದ. ಕಸದ ರಾಶಿ ಯಾವಾಗ ಆ ಗಿರಿಜಾವಂತಕ್ಕೆ ಯಾರನ್ನ ಬಂದು ಅಲ್ಲಿ ಸ್ವಚ್ಛ ಮಾಡಿದಳು ಅಂತಂದ್ರೆ ಏನಾಗ್ತದ, ಸ್ವಚ್ಛ ಅಂದ್ರೆ ಅಲ್ಲಿ ಕಸಗಳು ಎಲ್ಲ ತೆಗೆದಾಗ ಏನಾಗ್ತದ, ಸ್ವಚ್ಛ ಆಗಿಬಿಡ್ತದ. ಅಂದ್ರೆ ಅದು ಸ್ವಚ್ಛ ಇರಲಿಲ್ಲ ಮೊದಲ, ಸ್ವಚ್ಛನೇ ಆದದು. ಏನಾಗಿತ್ತು, ಕಸ ಯಾವಾಗಾಯಿತು, ಮ್ಯಾಲಿನ ಎಲಿಗಳು ಬಂದು ಬಿದ್ದಾಗ, ಅಲ್ಲಿ ಬೇನಿ ಎಲೆ, ತಬಸಿ ಎಲೆ ಎಲ್ಲ ಬಂದು ಬಿದ್ದುವಲ್ಲ,
ಅದು ಬೇರೆ ಬೇರೆ ಕಸ ಎಲ್ಲ ಬಂದು ಬಿದ್ದಾಗ ಅದು ಕಸ ಆಯ್ತು. ಅದು ಕಸ ಆದಮೇಲೆ ಏನಾಯಿತು, ಆ ಕಸನ ಆ ಗಿರ್ಜವಂತಕ್ಕಾಗಲಿ ಯಾರಾಗಲಿ ಬೇರೆ ಯಾರಾಗಲಿ ಆ ತಿಮಾಳವಾಗಲಿ ಯಾರೇ ಆಗಲಿ ಆ ಕಸ ನೀಟಾಗಿ ಕಸ ಗುಡಿಸಿದಾಗ ಏನಾಗ್ತದೆ, ಸ್ವಚ್ಛ ಆಗ್ತದೆ. ಆ ಸ್ವಚ್ಛ ಅಂತಕ್ಕಂಥದ್ದು ಏನು ಬೇರೆ ಬಂದು ಮಾಡಿದ್ರನ ಅವ್ರು ಸ್ವಚ್ಛ? ಸ್ವಚ್ಛ ಬೇರೆಯವ್ರು ಬಂದು ಮಾಡ್ತಾರೇನೋ? ಇಲ್ಲ. ಅವರು ಮೇಲೆ ಕಸ ಏನು ಬಿದ್ದಿರ್ತದಲ್ಲ ಅದನ್ನು ತೆಗಿತಾರೆ ಅಷ್ಟೇ. ತೆಗೆದಾಗ ಏನಾಗ್ತದೆ, ಇರ್ತಕ್ಕಂಥದ್ದು ಸ್ವಚ್ಛನೇ ಆದದ್ದು ಮೊದಲ. ಆ ರೀತಿ ಏನು ನೀನು ಮೊದಲು ಏನಾಗಿದ್ದಿ, ನಿನ್ನ ಸ್ವರೂಪ ನೀನು ಸದಾಕಾಲ ಆನಂದ ಮುಕ್ತಿ ಸ್ವರೂಪನೇ ಇದೆ, ಮುಕ್ತ ಸ್ವರೂಪನೇ ಇದೆ. ಹಾಗಾಗಿ ನಿನ್ನಲ್ಲಿ ಏನಾಗ್ಯದ, ಅಜ್ಞಾನ ತುಂಬ್ಕೊಂಡ್ಬಿಟ್ಟದ. ಅಜ್ಞಾನನ ಏನಾಗ್ತದ, ಈ ಗುರುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ನಿನ್ನ ಅಜ್ಞಾನವನ್ನು ಅಲ್ಲಿ ಕಳೀತಾರ. ಮುಕ್ತ ಸ್ವರೂಪನೇ ಇದ್ದಂಥ ವ್ಯಕ್ತಿಗೆ ನಿನ್ನಲ್ಲಿ ಏನು ಅಜ್ಞಾನ ಆಗ್ಯದ, ಏನು ಭ್ರಾಂತಿ ಆಗ್ಯದ, ಆ ಭ್ರಾಂತಿನ ಈ ಗುರು ಶಾಸ್ತ್ರಾದಿಗಳಿಂದ ಒಂದೊಂದು ಹೊಡೆದಾಕ್ತಾರೆ. ಅದನ್ನು ಅದು ನೀನಲ್ಲ, ಅದು ನೀನಲ್ಲ, ಅದು ನೀನಲ್ಲ ಅಂತ ಹೇಳಿಬಿಟ್ಟು ಅದನ್ನು, ಯಾಕಂದ್ರೆ ನೀನು ಮೊದಲೇ ಮುಕ್ತ ಇದ್ದಿ ಮತ್ತು ಪುನಃ ಮುಕ್ತ ಅಂತ ಹೆಂಗೆ ಹೇಳಕ್ಕೆ ಬರ್ತದ? ಹಂಗೆ ಬರಂಗಿಲ್ಲ. ಅದಕ್ಕಾಗಿ ಮುಕ್ತ ಇದ್ದವನಿಗೆ ಅಜ್ಞಾನ ಭ್ರಾಂತಿಯಿಂದ ಏನಾಗ್ಯದಲ್ಲಿ, ನಾನು ಜೀವ ಇದ್ದೀನಿ, ನಾನು ದೇಹ ಇದ್ದೀನಿ ಅಂತಕ್ಕಂಥ ಭ್ರಾಂತಿ ಏನಾಗ್ಯದ, ಅಜ್ಞಾನ ಏನಾಗ್ಯದ, ಅದನ್ನು ಗುರುಗಳು ಕಳೀತಾರೆ. ಯಾಕಂತಂದ್ರೆ ಕಳೆದಾಗ ಏನಾಗ್ತದ, ಅಲ್ಲಿ ಭ್ರಾಂತಿ ತೆಗೆದಾಗ ಏನಾಗ್ತದೆ, ಅಲ್ಲಿ ತನ್ನ ಯಥಾರ್ಥ ರೂಪ ಗೊತ್ತಾಗ್ತದೆ ಅವನಿಗೆ, ಶಿಷ್ಯ ಅಂತಕ್ಕಂಥವನಿಗೆ, ಇವನಿಗೆ. ಯಾಕಂತಂದ್ರೆ ಅಲ್ಲಿ ಯಾವುದೇ ಆಗಲಿ, ಅಲ್ಲಿ ಮಠದಲ್ಲಿ ಕಸ ಬಿದ್ದಾಗ ಏನಾಗ್ತದೆ, ಕಸ ಯಾರು ಕ್ಲೀನ್ ಮಾಡಿದಾಗ ಮೊದಲು ಸ್ವಚ್ಛನೇ ಇರ್ತದೆ. ಅದು ಸ್ವಚ್ಛ ಇದ್ದಾಗ ಸ್ವಚ್ಛ ಇದ್ದನ್ನು ಬೇರೆ ಬಂದು ಏನಾದರೂ ಹಾಕಿ ಸ್ವಚ್ಛ ಮಾಡ್ತಾರೇನೂ ಇಲ್ಲ, ಬರೀ ಕಸ ಗುಡಿಸ್ತಾರೆ ಅಷ್ಟೇ. ಕಸ ಗುಡಿಸಿದಾಗ ಅದು ಸ್ವಚ್ಛ ಮೊದಲೇ ಸ್ವಚ್ಛ ಇರ್ತದಲ್ಲ. ಆ ರೀತಿ ಈ ಶಿಷ್ಯರು ವ್ಯಕ್ತಿ ಇರ್ತಕ್ಕಂಥವ್ರು ಮೊದಲು ಮುಕ್ತನೇ ಇರ್ತಾನೆ. ಆ ಗುರುಗಳು ಏನು ಮಾಡ್ತಾರೆ, ಅವರಿಗೆ ತಮ್ಮ ಅಜ್ಞಾನ ಸ್ವರೂಪ ಆಗಿರ್ತಕ್ಕಂಥ ಭ್ರಾಂತಿ ಏನಾಗಿದೆ ಅದು ಭ್ರಾಂತಿನ ಹೊಡೆದೋಡಿಸಿದಾಗ ಹೆಂಗೆ ಹೊಡೆದೋಡಿಸ್ತಾರೆ ಅಂತಂದ್ರೆ, ಈ ರೀತಿ ಪ್ರಮಾಣಗಳು, ಶ್ರುತಿ ಪ್ರಮಾಣಗಳು ಅವೆಲ್ಲ ಕೊಟ್ಟು ಅದು ನೀನಲ್ಲ ಅಂತಂದು ಹೇಳಿಬಿಟ್ಟು ಅವನ್ನ ಹೊಡೆದಾಕಿದಾಗ ಅಲ್ಲಿ ಏನಾಗ್ತದೆ, ನೀನು ಸದಾಕಾಲ ಆನಂದ ಆಗಿರ್ತಕ್ಕಂಥ ಮುಕ್ತ ಸ್ವರೂಪ ಆಗಿರ್ತಕ್ಕಂಥ ವ್ಯಕ್ತಿನೇ ಇರ್ತಿದೆಯಪ್ಪ ಅಂತಲ್ಲಿ ಹೇಳ್ತಾರೆ. ಈ ರೀತಿ ಏನಾಗ್ತದೆ, ಅದು ಗುರು ಶಂಭುಲಿಂಗದಿಂದ ಉರೆ ಮುಕ್ತಿ ಪಡೆಯುವುದೇ ಚಂದ ಮಮ. ಈ ರೀತಿಯಾಗಿ ಗುರು ಶಂಭುಲಿಂಗ ಸ್ವರೂಪ ಆಗಿರ್ತಕ್ಕಂಥ ಸದಾಕಾಲ ಆನಂದ ಸ್ವರೂಪ ಆಗಿರ್ತಕ್ಕಂಥ ಮುಕ್ತಿ ಪಡ್ತಕ್ಕಂಥದ್ದು ಜೀವನಿಗೆ ಭಾಳ ಯೋಗ್ಯ ಅದ ನೋಡಪ್ಪ ಅಂತಲ್ಲಿ ಹೇಳ್ತಾರೆ. ಇದು 15ನೇ ಪದ. ಇನ್ನು 16ನೇ ಪದ, ಜಾಣನು ಲೌಕಿಕ ಪರಮಾರ್ಥವೆರಡನ್ನು ಮಾಡದೆ ಕೂಡಿ ನಡೆಸುತ್ತೀಹ ನಿಂತು ಅಂತಕ್ಕಂಥದ್ದು. ಜಾಣನು ಲೌಕಿಕ ಪರಮಾರ್ಥ ಎರಡನ್ನೂ ಮಾಡದೆ ಕೂಡಿ ನಡೆಸುತ್ತೀಹ ನಿಂತು ಅಂತಕ್ಕಂಥದ್ದು. ಜಾಣ ಅಂದರೆ ಯಾರು? ಚತುರನಾಗಿರ್ತಕ್ಕಂಥ ವ್ಯಕ್ತಿ. ಚತುರನಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನ, ಜಾಣನು ಲೌಕಿಕ ಪರಮಾರ್ಥ ಎರಡನ್ನೂ ಮಾಡದೆ ಕೂಡಿ ನಡೆಸುತ್ತೀಹ ನಿಂತು ಅಂತಕ್ಕಂಥದ್ದು ಹೇಳ್ತಾರೆ. ಯಾಕಂದ್ರೆ ಇದು 16ನೇ ಪದ. ಜಾಣನು ಲೌಕಿಕ ಪರಮಾರ್ಥ ಎರಡನ್ನೂ ಮಾಡದೆ ಕೂಡಿ ನಡೆಸುತ್ತೀಹ ನಿಂತು ಅಂತಂದರೆ, ಜಾಣ ಆಗಿರ್ತಕ್ಕಂಥ ವ್ಯಕ್ತಿ, ಚತುರ್ನಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನ, ಲೌಕಿಕ ಮತ್ತು ಪರಮಾರ್ಥ ಎರಡೂ ಕೂಡ ಲೋಕ ಸಂಬಂಧವಾಗಿರ್ತಕ್ಕಂಥದ್ದು ಮತ್ತು ಮೋಕ್ಷ ಸಂಬಂಧ ಆಗಿರ್ತಕ್ಕಂಥ ಎರಡೂ ವ್ಯವಹಾರಗಳನ್ನು ಮಾಡದೆ ಅಂದರೆ ಬಿಡದೆ ಈ ರೀತಿ ಕೂಡಿ ನಡೆಸ್ತಾನೆ ನೋಡಪ್ಪ, ಕೂಡಿಕೊಂಡು ಆಚರಣೆ ಮಾಡ್ತಾನೆ ನೋಡು ಅಂತಲ್ಲಿ ಹೇಳ್ತಾರೆ. ಮೊದಲನೇ ನುಡಿ, ತರುಣಿಯ ಮೊಲೆಯಂದಣು ಅಣುಗನು ಅನ್ಯ ಕರದೋಳ್ ಉಳಿದ ಕುಚಾಗ್ರವನು ನೋವಂತೆ ನರಜನ್ಮವಿಡಿದಿಹ ಭೋಗಾನುಭವದೊಳು ಪರಲೋಕಗತಿಯ ಸಾಧನದೋಳ್ ಒಂದಿಹನು ಅಂತಕ್ಕಂಥದ್ದು. ಈ ಮೊದಲನೇ ನುಡಿ ಇದು. ಇದನ್ನು ಹಿಡ್ಕೊಂಬಿಟ್ಟು ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳೋಣ. ಇದಕ್ಕೆ ಯಾವುದು ಇದು ಪಲ್ಲವಿ ಆಗ್ಯದ. ಜಾಣನು ಲೌಕಿಕ ಪರಮಾರ್ಥವೆರಡನ್ನು ಮಾಡದೆ ಕೂಡಿ ನಡೆಸುತ್ತೀಯ ನಿಂತು.
ಈ ಮೊದಲನೇ ನುಡಿಯಿಂದ ಹಿಡ್ಕೊಂಡು ಮುಂದಿನ ಕ್ಲಾಸಲ್ಲಿ ನೋಡೋಣ ಮುಂದಿನ ಕ್ಲಾಸಲ್ಲಿ ನೋಡೋಣ ಅಂತ ಹೇಳಿ ಎರಡು ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.